ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ವೃಶ್ಚಿಕ, ಧನು, ಮಕರ, ಕುಂಭ, ಮೀನ 5ನೇ ಶನಿ, ಪಂಚಮ ಶನಿ ಪರಿಶ್ರಮಂ ನ ಪ್ರತಿಫಲಂ. ಪರಿಶ್ರಮ ಇರುತ್ತದೆ, ಪ್ರತಿಫಲ ಇರೋದಿಲ್ಲ. ಬಹಳ ಕಷ್ಟ ಪಡೋದು, ಒಂದ್ ಬಿಟ್ಟು 10 ವಿಷಯಕ್ಕೆ ಪ್ರಯತ್ನ ಮಾಡೋದು. ಏನಾದ್ರೂ ಒಂದು ಕಮಿಟ್ಮೆಂಟ್ ಇರ್ತದ, ಅದನ್ನ ಫುಲ್ಫಿಲ್ ಮಾಡ್ಬೇಕು. ಅವಮಾನ ಅಪಮಾನ ಆಗಬಾರದು, 4 ಮಂದಿ ಒಳಗ್ ಗಳಿಸಿದಂತ ಮರ್ಯಾದೆ ಕಳ್ಕೋಬಾರದು ಅಂತ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿರೋರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಅದು ಯಶಸ್ವಿ ಆಗೋದಿಲ್ಲ. ಶನಿ ಸಫಲತೆಯನ್ನ ಕೊಡೋದಿಲ್ಲ. ಅಲ್ಲೇ ಮಧ್ಯದಲ್ಲಿ ಮಂಗಳ ಬಂದ್ ಬೇರೆ ಸೇರ್ತಾನ, ತೊಂದರೆಯನ್ನ ಮಾಡ್ತಾನ. ನಿಮಗೆ ವೃಶ್ಚಿಕ, ಧನು, ಮಕರ, ಕುಂಭ 4ನೇ ರಾಹು ಸುಖ ಅನ್ನುವ ಸ್ಥಾನದಲ್ಲಿ, ಮಾತೃ ಅನ್ನುವ ಸ್ಥಾನದಲ್ಲಿ, ವಾಹನ, ಹೃದಯ, ಭೂಮಿ, ಸಮಾಧಾನ, ಸಹನೆ, ತಾಳ್ಮೆ ಅನ್ನುವ ಸ್ಥಾನದಲ್ಲಿ ರಾಹು ಪಾಪಗ್ರಹನಿದ್ದಾನೆ. ಸಾಮಾನ್ಯವಾಗಿ ಯಾರಿಗೆ ಜನ್ಮ ಜಾತಕದಲ್ಲಿ ಗ್ರಹ ಬಲಗಳು ಚೆನ್ನಾಗಿಲ್ಲ, ಯಾರು ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿಲ್ಲ, ಯಾರ ಜನ್ಮ ಜಾತಕದಲ್ಲಿ ಶುಭ ಯೋಗಗಳಿಲ್ಲ, ಜನ್ಮ ಕುಂಡಲಿಯಲ್ಲೂ ಕೂಡ ಗ್ರಹಗತಿಗಳು ಚೆನ್ನಾಗಿಲ್ಲ, ಅವರಿಗೆ ಈ ಬಾರಿ ವೃಶ್ಚಿಕ ರಾಶಿಯ ಗೋಚಾರ ಹೆಚ್ಚು ಕೆಟ್ಟು ಮಾಡಲಿದೆ. ಕೇವಲ ಪರಿಶ್ರಮ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೌಟುಂಬಿಕ ಕಲಹಗಳು, ಮಾನಸಿಕವಾದಂತಹ ಒತ್ತಡ, ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಬರುವ ಸಾಧ್ಯತೆ ಇದೆ. ಜುಲೈವರೆಗೆ ಹೆಚ್ಚು ತ್ರಾಸಿದೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಈ 5 ತಿಂಗಳು ಅತಿಯಾದ ಶ್ರಮ, ಅತಿಯಾದ ದುಃಖವನ್ನ ನೀಡಲಿದೆ. ಅದು ವಿದ್ಯಾರ್ಥಿಗಳಿಗಂದ್ರೆ ಇನ್ನೂ ಹೆಚ್ಚು ಆಸಕ್ತಿ ತರೋದಿಲ್ಲ, ಫೋಕಸ್ ಆಗೋದಿಲ್ಲ, ಕಾನ್ಸಂಟ್ರೇಷನ್ ಬರೋದಿಲ್ಲ, ಓದಿದ್ ನೆನಪು ಉಳಿಯೋದಿಲ್ಲ, ಫಿಯರ್ ಆಫ್ ಎನ್ಕೌಂಟರಿಂಗ್ ದ ಎಕ್ಸಾಮ್, ಪರೀಕ್ಷೆ ಬರೆಯೋದಕ್ಕೆ ಭಯ, ಎನ್ಕೌಂಟರಿಂಗ್ ದ ಓರಲ್ ಎಕ್ಸಾಮ್. ಸಣ್ಣ ಸಣ್ಣ ವಿದ್ಯಾಭ್ಯಾಸವನ್ನು ಮುಗಿಸಿ ಉದ್ಯೋಗಕ್ಕೆ ಹೋಗ್ಬೇಕು ಅನ್ನೋ ವಿದ್ಯಾರ್ಥಿಗಳಿರ್ತಾವೆ, ಉದ್ಯೋಗದ ಆಕಾಂಕ್ಷಿಗಳಿರ್ತಾರ. ಅವರು ಇಂಟರ್ವ್ಯೂ ಫೇಲ್ ಆಗ್ಬಿಡ್ತಾರ, ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತದ. ಯಾಕಂದ್ರೆ 10ನೇ ಮನೆಯೊಳಗ ವಿಘ್ನ ಕಾರಕನಾದಂತ ಕೇತು ಇದ್ದಾನ. ವಿಘ್ನಗಳನ್ನ, ಪ್ರತಿಬಂಧಕಗಳನ್ನ ತರ್ತಾನ, ಅಪವಾದಗಳನ್ನ ತರ್ತಾನ, ಮಿಸ್ಟೇಕ್ ಗಳನ್ನು ಮಾಡಿಸ್ತಾನ. ಹಿಂಗೆಲ್ಲ ಒಂದ್ ಸ್ವಲ್ಪ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ನೆಗೆಟಿವಿಟಿ, ಬಲಾಬಲಗಳ ಕೊರತೆಯಿಂದ ಆಗ್ತದೆ. ಯಾಕಂದ್ರೆ ವರ್ಷ ಭವಿಷ್ಯ ಗುರುಬಲ ಬಹಳ ಇಂಪಾರ್ಟೆಂಟು, ಶನಿ ಬಹಳ ಇಂಪಾರ್ಟೆಂಟು. ಇತ್ಲಾಕ್ ಶನಿ, ಕರ್ಕ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ. ಅಷ್ಟಮದಲ್ಲಿ ಗುರು ಒಂದು ಚೈತನ್ಯ, ಊರ್ಜಾ, ಉತ್ಸಾಹ, ಲವಲವಿಕೆ, ಒಂದು ಮಾರ್ಗದರ್ಶನ, ಸರಿಯಾದ ಗೈಡೆನ್ಸ್, ಸರಿಯಾದ ಸಪೋರ್ಟ್, ಸರಿಯಾದ ಸ್ಟ್ಯಾಂಡ್ ಸಿಗೋದೇ ಇಲ್ಲ ವೃಶ್ಚಿಕ ರಾಶಿಯವರಿಗೆ. ನಾನಿದ್ದೇನೆ, ಚಿಂತೆ ಮಾಡ್ಬಿಡ ಅನ್ನೋ ಒಂದು ಶಕ್ತಿ, ಧೈರ್ಯ ಇರೋದೇ ಇಲ್ಲ. ಈ ಸಾಧ್ಯತೆ ಗೋಚಾರ ಫಲ ತೋರಿಸ್ತಾ ಇದೆ. ಜುಲೈ ನಂತರ 9ನೇ ಮನೆಗೆ ಯಾವಾಗ ಗುರು ಹೋಗ್ತಾನ, ಆಗ ಒಂದ್ ಸ್ವಲ್ಪ ನಿರಾಳತೆ, ಸ್ವಲ್ಪ ಫೈನಾನ್ಷಿಯಲ್ ರಿಲ್ಯಾಕ್ಸೇಷನ್, ಸ್ವಲ್ಪ ಸಹಕಾರ, ಸ್ವಲ್ಪ ದೈವಾನುಗ್ರಹ, ಸ್ವಲ್ಪ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಾಧ್ಯತೆ ಇರ್ತದ. 5ನೇ ಶನಿ ಬಂದ್ಬಿಟ್ಟ ಅಂದ್ರೆ ಬಹಳ ಲಂಬಾ ಚೌಡ ಮಾಡ್ತಾನ್ರಿ. ಸಣ್ಣ ಕೆಲಸ ಸರಳಿಂಗ್ ಮಾಡೋದಿಲ್ಲ. ಹಿಂಗ್ ಹಾಲ್ ನಿಂದ ಬೆಡ್ರೂಮ್ ಹೋಗ್ಬೇಕು ಹಂಗ್ ಮಾಡೋದಿಲ್ಲ. ಹಾಲ್ ಇಂದ ಕಿಚನ್, ಕಿಚನ್ ಇಂದ ಟಾಯ್ಲೆಟ್ ಇಂದ ಲಾನ್ ಇಂದ ಮತ್ತೊಂದಿಂದ ಹೊರಗಿಂದ ಆಮೇಲೆ ಹಿಂಗ್ ಬರ್ಬೇಕು. ಸುತ್ತಾಡ್ಸ್ಬಿಡ್ತಾನ. ಕೆಲಸಗಳನ್ನ ಲಘು ಮಾಡಿಸೋದೇ ಇಲ್ಲ. ಆಮೇಲೆ ಬರೀ ಡಿಪೆಂಡ್ ಆಗೋಂಗ್ ಮಾಡ್ತಾನ. ಆಮೇಲೆ ಮುಂದೆ ನಾವ್ ಯಾರನ್ನ ನಂಬಿರ್ತೀವಿ, ಅವ್ರು ಸರಿಯಾಗಿ ನಮ್ ಕೆಲಸ ಮಾಡಿ ಕೊಡೋದಿಲ್ಲ. ಅವ್ರನ್ನ ನಂಬ್ಕೊಂಡು ನಾವು ಕೂಡ್ಬೇಕು, ಅವ್ರ ಹೆಸರೇ ಜಪ ಮಾಡ್ಕೊತ್ಕೊಳ್ಬೇಕು, ಅವ್ರನ್ನ ಅವಲಂಬಿಸ್ಬೇಕು. ಬರೀ ಸಮಯ ವ್ಯರ್ಥ ಆಗ್ತದ. ಬರೇ ಚಿಂತೆ, ಬರೇ ಕ್ಯಾಲ್ಕುಲೇಷನ್, ಬರೇ ಪ್ಲಾನಿಂಗು, ಬರೇ ಚಿಂತೆ ಮಾಡುವಂತದ್ದು ಆಗ್ತದ. ಯಾವ್ದು ಕಾರ್ಯರೂಪಕ್ಕೆ ಬರೋದಿಲ್ಲ. ಹೀಗೆ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಕಷ್ಟಕರವಾಗೇ ಇದೆ. ಕೃಷಿ ಮಾಡುವಂತಹ ರೈತರಿಗೆ, ಹೆಣ್ಣು ಮಕ್ಕಳಿಗೆ ತಿಂಗಳ ಮುಟ್ಟಾಗುವಂತಹ ಸಮಸ್ಯೆ. ಈ ಸಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾವ. ಚರ್ಮ ವ್ಯಾಧಿ, ಸ್ಕಿನ್ ಡಿಸೀಸ್, 4ನೇ ರಾಹು. ಸಮಾಧಾನ ಅಂತ ಇರಂಗಿಲ್ಲ. ನಿರಾಳ ಸಮಾಧಾನದಿಂದ ಇದ್ದೀವಿ, ನಾವು ದುಡ್ಕೊಂಡ್ವಿ, ನಾವು ತಿಂದ್ವಿ, ನಾವು ಉಂಡ್ವಿ ಅಂತ ನಿರಾಳವಾಗಿ ಇರಂಗಿಲ್ಲ ಆಗಲ್ಲ ಅಂತ ಸಾಮಾನ್ಯವಾಗಿ ಗೋಚಾರ ಫಲ ನಮ್ಗೆ ವಿಶ್ಲೇಷಿಸ್ತಾ ಇದೆ. ಉದ್ಯೋಗ ಹುಡುಕುವಂತಹ ಉದ್ಯೋಗಿಗಳಿಗೆ, ಉದ್ಯೋಗದಲ್ಲಿ ಇರುವವರಿಗೆ, ಸಣ್ಣ ಪುಟ್ಟ ವ್ಯಾಪಾರ ಎಲ್ಲರಿಗೂ ತೊಂದರೆ ಅದೇ ಸಲ. ಒಟ್ಟು ಬಹಳ ಕಷ್ಟಕರವಾಗಿ ಈ ವರ್ಷವನ್ನು ನಾವು ಕಳಿಬೇಕು. ಜುಲೈ ನಂತರ ಇದ್ದಿದ್ರಲ್ಲಿ ಸ್ವಲ್ಪ ಸಮಾಧಾನ ಸಿಗ್ತದ, ಆದ್ರೆ ಅಂತ ಪರಿ ನಿರಾಳತೆ ಸಿಗಂಗಿಲ್ಲ. ರಿಲ್ಯಾಕ್ಸೇಷನ್, ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಸಿಗಂಗಿಲ್ಲ. ಸ್ವಲ್ಪ ತಕ್ಕ ಮಟ್ಟಿಗೆ
ಸಮಾಧಾನ ಸಿಗ್ತದೆ. ಆದ್ರೂ ಪರಿಶ್ರಮ ಸಂಘರ್ಷ ಜಾಸ್ತಿ ಇರ್ತದ, ಆರೋಗ್ಯದಲ್ಲಿ ಏರುಪೇರಾಗುವಂತ ಸಾಧ್ಯತೆ, ಸುಸ್ತು ಆಯಾಸ ಬಹಳ ಆಗ್ಲಿಕ್ಕೆ ಶುರು ಆಗ್ತದ. ಈ ವೃಶ್ಚಿಕ ರಾಶಿಯವರಿಗೆ ವಿದ್ಯಾರ್ಥಿಗಳಾಗ್ಲಿ, ಉದ್ಯೋಗದಲ್ಲಿರೋರಾಗ್ಲಿ, ಸರ್ಕಾರಿ ನೌಕರಿ ಮಾಡೋರಾಗ್ಲಿ, ರಾಜಕಾರಣಿಗಳಾಗ್ಲಿ ಅಂತ ಪರಿ ಚಲೋ ಇಲ್ಲ. ರಾಜಕಾರಣಿಗಳು ಅಷ್ಟ ಭರವಸೆ ಆಶ್ವಾಸನೆ ಸಿಗ್ತದ, ಕೆಲಸ ಆಗೋದಿಲ್ಲ. ಅವರು ಏನಾರು ಒಂದು ಒಳ್ಳೇದ್ ಮಾಡ್ಬೇಕಪ್ಪ ಜನಸಾಮಾನ್ಯರಿಗೆ ಅಂದ್ರೆ ಆಗೋದಿಲ್ಲ. ಮೇಲಾಧಿಕಾರಿಗಳಿಂದ ಸಹಾಯ ಸಹಕಾರ ಸಿಗೋದಿಲ್ಲ. ಸರ್ಕಾರಿ ನೌಕರಿ ಮಾಡುವಂತ ಅಧಿಕಾರಿಗಳು ಕೂಡ ತೊಂದರೆ ಆಗುವಂತ ಸಾಧ್ಯತೆ ಜಾಸ್ತಿ ಅದ. ಸಾಲ ಬಾಧೆ ವೃಶ್ಚಿಕ ರಾಶಿಯವ್ರಿಗೆ ಹೆಚ್ಚಾಗೋ ಸಾಧ್ಯತೆ ಅದ. ಕಷ್ಟ ದುಃಖಗಳು ಸಾಮಾನ್ಯವಾಗಿ ಬರೋ ಜಾತಕದ ಜೊತೆ ಅದ. ಎಲ್ಲರಿಗೂ ಹೇಳ್ತಾ ಇಲ್ಲ, ನಿಮ್ಮ ಜನ್ಮ ಜಾತಕದಲ್ಲೂ ಗ್ರಹಗತಿಗಳು ಸರಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಗೋಚಾರವು ಹೆಚ್ಚು ಕೆಟ್ಟು ಮಾಡುತ್ತದೆ. ನಾ ಕೆಲವರಿಗೆ ಹೇಳ್ತಿರ್ತೇನೆ, ತುಲಾ ರಾಶಿಯವ್ರಿಗೆ ಬಹಳ ಚಲೋ ಅದ, ಕನ್ಯಾ ರಾಶಿಯವ್ರಿಗೆ ಬಹಳ ಚಲೋ ಅದ. ಕೆಲವರು ನಂಗೆ ಕಮೆಂಟ್ ಮಾಡ್ತಾರೆ, ಏನ್ ಸರ್ ಬರೀ ಕಷ್ಟ ಪಡೋದಾಗ್ಯದ. ಅದೇ ನಿಮ್ಮ ಜನ್ಮ ಜಾತಕದಲ್ಲಿ ದೋಷಗಳು ಜಾಸ್ತಿ ಇದ್ದಾಗ ಗೋಚಾರದ ಪ್ರಭಾವ ಕಡಿಮೆ ಆಗ್ಬಿಡ್ತದ. ನಾವು ಸಾಮಾನ್ಯವಾಗಿ ಗೋಚಾರದ ಫಲವನ್ನ ಹೇಳ್ತಾ ಇದ್ದೀವಿ. ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಮಳೆ ಆಗೋದಿಲ್ಲ ಅಂತ ಹೇಳಿ, ಆದ್ರೆ ಎಷ್ಟೋ ಸರ್ತಿ ಮಳೆ ಆಗ್ತದೆ. ಚಳಿಗಾಲದಲ್ಲಿ ಮಳೆ ಆಗೋದೇ ಇಲ್ಲ ಅಂತ ಹೇಳ್ತೀವಿ, ಒಂದ್ಸರ್ತಿ ಆಗ್ತದೆ. ಹೀಗೆ ಪ್ರಕೃತಿಯಲ್ಲಿ ಪರಿವರ್ತನೆ ಹೇಗೆ ನಾವು ನೋಡ್ತೀವಿ, ಹಾಗೆ ಜನ್ಮ ಜಾತಕದಲ್ಲಿ ಭಾವಗಳಿಗೆ ಬಲ, ದಶಾ ಫಲಗಳು ಎಲ್ಲವೂ ಕೊಟ್ಟ ಕೊನೆಯದಾಗಿ ಈಗ ನಾನು ಹೇಳ್ತಾ ಇರೋಂತ ಗೋಚಾರ ಫಲ, ಇವೆಲ್ಲವೂ ಸೇರಿ ಇವನ್ನ ಸಮನ್ವಯ ಮಾಡಿ ಹೇಳ್ಬೇಕಾಗ್ತಿರ್ತದೆ. ನಾವು ಸಾಮಾನ್ಯವಾಗಿ ರಾಶಿ ವರ್ಷ ಭವಿಷ್ಯವನ್ನ ಪಂಚಾಂಗ ಶ್ರವಣ ಮಾಡಬೇಕಾದ್ರೆ ಹೇಳಬೇಕು, ಅದನ್ನ ಹೇಳ್ತೇವೆ. ಅನುಕೂಲ ಆದವ್ರಿಗೆ ಸಹಾಯ ಆಗ್ಲಿ ಅಂತ ಹೇಳ್ತೇವೆ. ಹೀಗೆ ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಮಿಶ್ರ ಫಲ ಅಥವಾ ಅಧಮ ಫಲ, ಕಡಿಮೆ ಫಲ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಈ ಸರ್ತಿ ಶನಿ ಕವಚ ಯಂತ್ರ, ಶನಿಯ ಆರಾಧನೆ, ಹನುಮಾನ ಯಂತ್ರ, ವಿದ್ಯಾದಾಯಕ ಯಂತ್ರ, ಸುದರ್ಶನ ಯಂತ್ರ ಇಂಥ ಯಂತ್ರೋಪಾಸನೆಗಳನ್ನ ಹೆಚ್ಚು ಮಾಡಬೇಕು. ದುರ್ಗಾ ಆರಾಧನೆ ಮಾಡಬೇಕು. ಶನಿಯ ಉಪಾಸನೆಯನ್ನು ಹೆಚ್ಚು ಮಾಡಿ, ದತ್ತಾತ್ರೇಯರ ಆರಾಧನೆ, ಕುಲಗುರುಗಳ ಕುಲದೇವರ ಉಪಾಸನೆಯನ್ನು ಹೆಚ್ಚು ಮಾಡಿ, ನೀವು ಆ ಶನಿ ಯಂತ್ರವನ್ನ, ಶನಿ ಕವಚ ಯಂತ್ರವನ್ನ ತರಿಸ್ಕೊಡ್ರಿ, ಮನೆಯಲ್ಲಿ ಇಡ್ರಿ. ಪ್ರತಿನಿತ್ಯ ಎಳ್ಳು ಎಣ್ಣೆಯಿಂದ ದೀಪವನ್ನ ಹಚ್ಚ್ರಿ. ಪದ್ಮಪುರಾಣದ ಶನಿ ಕವಚ ಸ್ತೋತ್ರವನ್ನ ದಿನ ಬೆಳಗ್ಗೆ ಸ್ನಾನ ಆದ್ಮೇಲೆ ಹೇಳ್ರಿ. ಶನಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡ ಯಂತ್ರವನ್ನ ದರ್ಶನ ಮಾಡ್ರಿ. ಎಷ್ಟೋ ದುಃಖಗಳು, ಎಷ್ಟೋ ದೈನ್ಯಗಳು ಕಡಿಮೆ ಆಗ್ತದೆ, ಪ್ರಾರಬ್ಧಗಳು ಶಮನ ಆಗ್ತವೆ, ಸ್ವಲ್ಪ ಸಮಾಧಾನಕರ ಜೀವನಕ್ಕೆ ಸಹಾಯ ಆಗುತ್ತದೆ. ಹಾಗಾಗಿ ನಾನು ಈ ವರ್ಷ ಪರಾಭವ ನಾಮ ಸಂವತ್ಸರವು ಸುರಳಿತವಾಗಿ ಸಾಗಲು ವೃಶ್ಚಿಕ ರಾಶಿಯವರಿಗೆ ಶನಿ ಕವಚ ಯಂತ್ರವನ್ನು ಸೂಚಿಸುತ್ತೇನೆ. ಈ ಶನಿ ಕವಚ ಯಂತ್ರವೇ ನಿಮಗೆ ದಾರಿದೀಪ ಅಂತ ಹೇಳುತ್ತಾ ನನ್ನ ವಾಕ್ಯಕ್ಕೆ ವಿರಾಮವನ್ನ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಸೋಮವಾರದಿಂದ ಶುಕ್ರವಾರ ಜ್ಯೋತಿಷ್ಯ ಸಂದರ್ಶನಕ್ಕಾಗಿ ಹುಬ್ಬಳ್ಳಿಯಲ್ಲಿ, ವೀಕೆಂಡ್ ಶನಿವಾರ ಮತ್ತೆ ಭಾನುವಾರ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಿನಲ್ಲಿ ನಾವು ಸಂದರ್ಶನವನ್ನ ನೀಡುತ್ತೇವೆ. ಆಸಕ್ತರು ಈ ದೂರವಾಣಿಗೆ ಸಂಪರ್ಕಿಸಿ ನಮ್ಮನ್ನು ಕಾಣಬಹುದು. ನಮಸ್ಕಾರ.